ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾರ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಟೀಮ್ ಇಂಡಿಯಾದವರು ಈಗ ಭರ್ಜರಿ ಜಯ ಸಾಧಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಬಾಂಗ್ಲಾದೇಶ ವಿರುದ್ಧ 50 ರನ್ಗಳ ಭರ್ಜರಿ ಜಯ ಸಾಧಿಸಿದ್ದಾರೆ. ಮತ್ತು ನಮ್ಮ ಚಾನಲ್ಗೆ ಯಾರೆಲ್ಲ ಇದರ ನೋಡ್ತಾ ಇದ್ದಾರೆ ಅವರೆಲ್ಲ ಹೊಸೊಬ್ಬರಾಗಿ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತಲೇ ಹೇಳ್ತಾ ಇನ್ನು ಲೈಕ್ ಕೂಡ ಕೊಡಿ. ಇನ್ನು ವಿಡಿಯೋ ಟಾಪಿಕ್ಗೆ ಹೋಗೋಣ. ಇನ್ನು ಟೀಮ್ ಇಂಡಿಯಾ ಕಡೆ ನೋಡೋದಾದರೆ ಟೀಮ್ ಇಂಡಿಯಾ ಫಸ್ಟ್ ಈಗ ಬ್ಯಾಟಿಂಗ್ ತಗೊಂಡು ಅವರು 196ಕ್ಕೆ 5 ವಿಕೆಟ್ನ ಕಳ್ಕೊಳ್ತಾರೆ ಅಂತ ಹೇಳ್ಬೋದು. ಇನ್ನು ಇದರಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಚೆನ್ನಾಗಿ ಆಡ್ತಾರೆ, ಮತ್ತು ಸೂರ್ಯಕುಮಾರ್ ಯಾದವಿಂದ ಕಾಂಟ್ರಿಬ್ಯೂಷನ್ ಬರಲಿಲ್ಲ ಅಂದರೂ ಕೂಡ ಇನ್ನು ಉಳಿದಂಥ ಪ್ಲೇಯರ್ಸ್ಗಳೆಲ್ಲರೂ ಕೂಡ ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅಂತ ಹೇಳ್ಬೋದು. ಇನ್ನು ಹಾರ್ದಿಕ್ ಪಾಂಡ್ಯ ಅವರು 50 ಕೂಡ ಹೊಡಿತಾರೆ. ಇನ್ನು ನೆಕ್ಸ್ಟ್ ಅವರು ಬ್ಯಾಟಿಂಗ್ ಬಂದಂಥ ಅವ್ರ ಕಡೆ ಯಾವುದೇ ಆಕ್ರಮಣಕಾರಿ ಬ್ಯಾಟಿಂಗ್ ಕೂಡ ಕಾಣಿಸ್ಲಿಲ್ಲ ಅಂತ ಹೇಳ್ಬೋದು. ಶಾಂಟೋನ್ ಅವರು ಒಬ್ಬರು ಚೆನ್ನಾಗಿ ಆಡ್ತಾ ಬಂದರು, ಅವ್ರು ಬಿಟ್ಟರೆ ಯಾರು ಕೂಡ ಫೈಟಿಂಗ್ ಸ್ಕಿಲ್ ಅವನು ತೋರಿಸ್ಲಿಲ್ಲ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಬೌಲಿಂಗಲ್ಲಿ ಬುಮ್ರಾ ಮತ್ತು ಹರ್ಷದೀಪ್ ಸಿಂಗ್ 2 ವಿಕೆಟ್ ತಗೊಂಡ್ರು. ಮತ್ತು ಇನ್ನು ಪ್ಲೇಯರ್ ಆಫ್ ದ ಮ್ಯಾಚ್ ಪಡೆದಂಥ ಹಾರ್ದಿಕ್ ಪಾಂಡ್ಯ ಅವರು 1 ವಿಕೆಟ್ನ ಪಡ್ಕೊಂಡ್ರು ಅಂತ ಹೇಳ್ಬೋದು. ಮತ್ತು 3 ವಿಕೆಟ್ನ ಕುಲ್ದೀಪ್ ಯಾದವ್ ಅವರು ಕಬಳಿಸಿದ್ರು ಅಂತಲೇ ಹೇಳ್ಬೋದು. ಮತ್ತು ಈಗ ಪ್ಲೇಯರ್ ಆಫ್ ದ ಮ್ಯಾಚು ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಬಂದಿದೆ, 150 ಮತ್ತು 1 ವಿಕೆಟ್ನ ಅವರು ಪಡೆದುಕೊಂಡಿದ್ದಾರೆ. ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಹೋಗಿದೆ ಅಂತ ಹೇಳ್ಬೋದು. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಬನ್ನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.